ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇವತ್ತು ಕ್ಯಾಪಿಟಲ್ ಗೇನ್ ಎಕ್ಸಾಮ್ಷನ್ ಸೆಕ್ಷನ್ 54F. ಸೊ ಈ ಒಂದು ಸೆಕ್ಷನ್ ಅಲ್ಲಿ ಯಾವ ರೀತಿಯಾದಂಥ ಎಕ್ಸಾಮ್ಷನ್ ಸಿಗುತ್ತೆ ಅಂತಂದ್ರೆ ನೋಡ್ಕೊಂಬರೋಣ. ಸೊ ಫಸ್ಟು ಓನ್ಲಿ ಇಂಡಿವಿಜುವಲ್ ಆರ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಕ್ಯಾನ್ ಕ್ಲೈಮ್ ಎಕ್ಸಾಮ್ಷನ್ ಅಂಡರ್ ದಿಸ್ ಸೆಕ್ಷನ್. ಓನ್ಲಿ ಇಂಡಿವಿಜುವಲ್ ಅಂದ್ರೆ ಇಂಡಿವಿಜುವಲ್ ಟ್ಯಾಕ್ಸ್ ಪೇಯರ್ ಅಸಸಿ ಆರ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅವ್ರು ಮಾತ್ರ ಈ ಒಂದು ಸೆಕ್ಷನ್ ಅಡಿಯಲ್ಲಿ ಎಕ್ಸಾಮ್ಷನ್ಸ್ ನ ಕ್ಲೈಮ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಇದೆ. ಸೊ ನೆಕ್ಸ್ಟ್ ಪಾಯಿಂಟ್, ದ ಕ್ಯಾಪಿಟಲ್ ಅಸೆಟ್ಸ್ ವಿಚ್ ಇಸ್ ಸೋಲ್ಡ್ ಕ್ಯಾನ್ ಬಿ ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಅದರ್ ದೆನ್ ರೆಸಿಡೆನ್ಷಿಯಲ್ ಹೌಸ್. ಸೊ ಹೇಳ್ತಾ ಇದ್ದಾರೆ ನಿಮ್ಮ ಒಂದು ಕ್ಯಾಪಿಟಲ್ ಗೇನ್ ಅಂದ್ರೆ ನೀವು ಯಾವುದೇ ಲಾಂಗ್ ಟರ್ಮ್ ಅಸೆಟ್ಸ್ ಗಳನ್ನ, ಸ್ಪೆಷಲ್ ಓನ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಅದರ್ ದೆನ್ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ. ಸೊ ನಿಮ್ಮ ಕ್ಯಾಪಿಟಲ್ ಗೇನ್ ಏನಾಗಿರಬೇಕು, ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಇಂದ ಬಂದಿರತಕ್ಕಂಥ ಕ್ಯಾಪಿಟಲ್ ಗೇನ್ ಹೊರತುಪಡಿಸಿ ರೆಸಿಡೆನ್ಷಿಯಲ್ ಹೌಸ್ ನ ಬಿಟ್ಟು ಎಲ್ಲ ಕ್ಯಾಪಿಟಲ್ ಅಸೆಟ್ಸ್ ಗಳಿಂದ ಯಾವುದೇ ಒಂದು ಕ್ಯಾಪಿಟಲ್ ಅಸೆಟ್ಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಇಂದ ಬಂದಿರತಕ್ಕಂತಹ ಕ್ಯಾಪಿಟಲ್ ಗೇನ್ ನ ನೀವು ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ನ್ಯೂ ರೆಸಿಡೆನ್ಷಿಯಲ್ ಹೌಸ್. ಆ ಒಂದು ಗೇನ್ ನ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು. ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಬಂದಿರತಕ್ಕಂಥ ಸೇಲ್ ಮಾಡಿ ಬಂದಿರತಕ್ಕಂಥ ಇನ್ಕಮ್ ಅನ್ನ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅಂಡರ್ ಸೆಕ್ಷನ್ 54 ಅಲ್ಲಿ ಡಿಡಕ್ಷನ್ಸ್ ಅಂದ್ರೆ ಎಕ್ಸಾಮ್ಷನ್ ಸಿಗುತ್ತೆ. ಅದನ್ನ ನಾನು ವಿಡಿಯೋ ಮಾಡಿದ್ದೀನಿ, ನೀವು ನನ್ನ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ನೋಡಬಹುದು. ಇಲ್ಲಿ ಎನಿ ಅದರ್ ಲಾಂಗ್ ಟರ್ಮ್ ಅಸೆಟ್ಸ್ ಅದರ್ ದೆನ್ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಇಂದ ಬಂದಿರತಕ್ಕಂಥ ಇನ್ಕಮ್ ಅನ್ನ ನೀವು ಹೊಸ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಎಕ್ಸಾಮ್ಷನ್ ಸಿಗುತ್ತೆ. ಆದ್ರೆ ಆ ಒಂದು ಹೊಸ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿನ ಯಾವಾಗ ಪರ್ಚೇಸ್ ಮಾಡಬೇಕು, ನೀವು ಬೇರೆ ಅಸೆಟ್ಸ್ ಗಳನ್ನ, ಎಕ್ಸಾಂಪಲ್ ಶೇರ್ಸ್ ಅನ್ಕೊಳ್ಳೋಣ, ಅದು ಲಾಂಗ್ ಟರ್ಮ್ ಆಗಿರ್ತಕ್ಕಂಥ ಒಂದು ಈಕ್ವಿಟಿ ಶೇರ್ಸ್ ಅನ್ಕೊಳ್ಳೋಣ. ಈಕ್ವಿಟಿ ಶೇರ್ಸ್ ನೀವು ಸೇಲ್ ಮಾಡಿರ್ತೀರಾ, ಅದರಿಂದ ಒಂದು ಅಮೌಂಟ್ ಅನ್ನು ನೀವು ಗೇನ್ ಮಾಡಿರ್ತೀರಾ, ಅದನ್ನ ಏನಂತ ಕನ್ಸಿಡರ್ ಮಾಡ್ತಾರೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕನ್ಸಿಡರ್ ಮಾಡ್ತಾರೆ. ನಿಮ್ಗೆ ಇವಾಗ ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಬಟ್ ನೀವೇನ್ ಮಾಡ್ತೀರಾ, ನಾನು ಹೊಸ ರೆಸಿಡೆನ್ಷಿಯಲ್ ಹೌಸ್ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಅಂತ ನೀವು ಡಿಸೈಡ್ ಮಾಡಿದಾಗ ನೀವು ಎಕ್ಸಾಮ್ಷನ್ ಕ್ಲೈಮ್ ಮಾಡ್ಕೋಬಹುದು. ಅದರ ಟ್ಯಾಕ್ಸ್ ಕಟ್ಟದೇ ಇರೋ ರೀತಿ ಹೇಗೆ, ನ್ಯೂ ರೆಸಿಡೆನ್ಷಿಯಲ್ ಹೌಸ್ ನ ನೀವು ಬಂದಿರತಕ್ಕಂಥ ಅಮೌಂಟ್, ಏನು ಶೇರ್ಸ್ ಇಂದ ಬಂದಿರತಕ್ಕಂಥ ಅಮೌಂಟ್ ನ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ ಅಲ್ಲಿ ಡೆಪಾಸಿಟ್ ಮಾಡಿಬಿಟ್ಟು ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಸೇಲ್ ಸ್ಟಾರ್ಟ್ ಆಗಿಲ್ಲ ವಿತಿನ್ 1 year. ನೋಡಿ, ಶುಡ್ ಬಿ ದ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಶುಡ್ ಬಿ ಪರ್ಚೇಸ್ಡ್ ವಿತಿನ್ 1 year prior or 2 years after the date of transfer or construct a residential house within 3 years. ಸೊ ಏನಂದ್ರೆ ಸೇಲ್ ಆಗಕ್ಕಿಂತ ಮುಂಚಿನ 1 ವರ್ಷದಲ್ಲೇ ಪರ್ಚೇಸ್ ಮಾಡಿರಬಹುದು, ಅಥವಾ ಸೇಲ್ ಮಾಡಿ ಆದ್ಮೇಲೆ 2 ವರ್ಷದ ಒಳಗಡೆ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ ಒಂದು ರೆಸಿಡೆನ್ಷಿಯಲ್ ಹೌಸ್ ನ, ಅಥವಾ ಕನ್ಸ್ಟ್ರಕ್ಟೇ ಮಾಡ್ತೀನಿ, ಹೊಸದಾಗಿ ಒಂದು ರೆಸಿಡೆನ್ಷಿಯಲ್ ಹೌಸ್ ನ ಕಟ್ತೀನಿ ಅಂತಂದ್ರೆ 3 ವರ್ಷ ಟೈಮ್ ಕೊಡ್ತಾರೆ. ಅಷ್ಟು ಒಳಗಡೆ ಮುಗಿಸಿದ್ರೆ ನಿಮಗೆ ಎಕ್ಸಾಮ್ಷನ್ ನ ಕ್ಲೈಮ್ ಮಾಡ್ಕೊಡ್ತಾರೆ. ಅಲ್ಲಿವರೆಗೂ ದುಡ್ಡಲ್ಲಿ ಇಟ್ಟಿರ್ತೀರಾ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ ಅಲ್ಲಿ ಆ ಒಂದು ಅಮೌಂಟ್ ನ ಡೆಪಾಸಿಟ್ ಮಾಡಿದ್ರೆ ನೀವು ಈ ಪರ್ಪಸ್ಗೆ ವಿತ್ಡ್ರಾ ಮಾಡ್ಕೋಬೇಕಾಗುತ್ತೆ. ಸೊ ಇಫ್ ನೋಡಿ ಲಾಸ್ಟ್ ಅಲ್ಲಿ, ಇಫ್ ದ ಬ್ಯಾಂಕ್ ಡೆಪಾಸಿಟ್ ಅಮೌಂಟ್ ಇಸ್ ನಾಟ್ ವಿತ್ಡ್ರಾನ್ for the purpose of purchase or construction of new residential house within 3 years, ಆ ಬ್ಯಾಂಕ್ ಡೆಪಾಸಿಟ್ ಮಾಡಿ ಹಂಗೆ ಬಿಡಬಾರ್ದು. ಸೊ ಏನಂತಾರೆ, 3 years ವಿತಿನ್ 3 years ಒಳಗಡೆ ಅಮೌಂಟ್ ನ ನೀವು ವಿತ್ಡ್ರಾ ಮಾಡಬೇಕು. ಯಾವ ಪರ್ಪಸ್ಗೆ, ಫಾರ್ ದ ಪರ್ಚೇಸ್ ಆರ್ ಕನ್ಸ್ಟ್ರಕ್ಷನ್ ಪರ್ಪಸ್ಗೆ ವಿತ್ಡ್ರಾ ಮಾಡಬೇಕಾಗುತ್ತೆ ಕಂಪ್ಲೀಟ್ಲಿ. ಇಲ್ಲ ಅಂದ್ರೆ ಅದು ಟ್ಯಾಕ್ಸಬಲ್ ಆಗಿ ಚಾರ್ಜ್ ಆಗುತ್ತೆ. ಸೊ ಓಕೆ ಬ್ರೋ, ಎಷ್ಟು ಒಂದು ಎಕ್ಸಾಮ್ಷನ್ ನ ಕೊಡ್ತೀರಾ ಇದರಲ್ಲಿ ಅಂಡರ್ ಸೆಕ್ಷನ್ 54F ಅಲ್ಲಿ? ಸೊ ಎಷ್ಟು ಕೊಡ್ತಾರೆ, ಕಂಪ್ಲೀಟ್ ಕ್ಯಾಪಿಟಲ್ ಗೇನ್ಸ್ ನ ಕೊಡ್ತಾರಾ ಅಂದ್ರೆ ನೋಡೋಣ. ಇಫ್ ದ ಕಾಸ್ಟ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಇಸ್ ಮೋರ್ ದೆನ್ ದಿ ನೆಟ್ ಸೇಲ್ ಕನ್ಸಿಡರೇಷನ್. ಕಾಸ್ಟ್ ಆಫ್ ನ್ಯೂ, ಫಾರ್ ಎಕ್ಸಾಂಪಲ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, the cost of new residential house is 50 ಲಕ್ಷ ಅಂತ ಅನ್ಕೊಳ್ಳೋಣ. ಬಟ್ the net sale consideration house is more than the net sale consideration ಬಂದ್ಬಿಟ್ಟು 40 ಲಕ್ಷ ಅನ್ಕೊಳ್ಳೋಣ. ಏನಾಯ್ತು ಅವಾಗ, ಈಗ ನ್ಯೂ ರೆಸಿಡೆನ್ಷಿಯಲ್ ಹೌಸಿನ ಕಾಸ್ಟ್ ಬಂದ್ಬಿಟ್ಟು 50 ಲಕ್ಷ ಆಯಿತು. ನಾವು ನೆಟ್ ಸೇಲ್ ಕನ್ಸಿಡರೇಷನ್ ಸಿಕ್ಕಿರೋದು ಎಷ್ಟು ನಮಗೆ, ಹಳೆ ಒಂದು ಲಾಂಗ್ ಟರ್ಮ್ ಅಸೆಟ್ಸ್ ಮಾಡಿ 40 ಲಕ್ಷ. ಎಂಟೈರ್ ಗ್ರಾಸ್ ಕ್ಯಾಪಿಟಲ್ ಗೇನ್ ಇಸ್ ಎಕ್ಸೆಂಪ್ಟೆಡ್ ಫ್ರಮ್ ದ ಟ್ಯಾಕ್ಸ್. ಅಂದ್ರೆ ನೀವೇನು ಕ್ಯಾಪಿಟಲ್ ಗೇನ್ ಅಂದ್ರೆ ಸೇಲ್ ಕನ್ಸಿಡರೇಷನ್ ಸಿಕ್ಕಿರುತ್ತೆ ನಿಮಗೆ, ಅದು ಎಕ್ಸೆಂಪ್ಟೆಡ್ ಆಗುತ್ತೆ. ಅಂದ್ರೆ 40 ಲಕ್ಷ ಕಂಪ್ಲೀಟ್ಲಿ ಎಕ್ಸೆಂಪ್ಟೆಡ್ ಆಗಿ ಕಂಡು ಬರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು, if the cost of new residential house is less than the net sale consideration, for example ಅದೇ ಎಕ್ಸಾಂಪಲ್ ನಾನು ತಗೋತೀನಿ, 40 ಲಕ್ಷ ನೆಟ್ ಸೇಲ್ ಕನ್ಸಿಡರೇಷನ್ ಅನ್ಕೊಳ್ಳೋಣ. ಅಂದ್ರೆ ನೀವು ಹಳೆಯ ಲಾಂಗ್ ಟರ್ಮ್ ಅಸೆಟ್ಸ್ ನ ಸೇಲ್ ಮಾಡಿ ಬಂದಿರತಕ್ಕಂಥ ಒಂದು ಕ್ಯಾಪಿಟಲ್ ಗೇನ್ ಎಷ್ಟು, 40 ಲಕ್ಷ. ಇಫ್ ದ ಕಾಸ್ಟ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಇಸ್ ಲೆಸ್, ಅಂದ್ರೆ ನೀವು ಇನ್ವೆಸ್ಟ್ ಮಾಡಿದಷ್ಟು 30 ಲಕ್ಷ ಮಾತ್ರ ಒಂದು ರೆಸಿಡೆನ್ಷಿಯಲ್ ಹೌಸ್ ನ ಪರ್ಚೇಸ್ ಮಾಡೋದಕ್ಕೆ ಯೂಸ್ ಮಾಡಿರ್ತೀರಾ, ಆಗ ಈ ಒಂದು ಫಾರ್ಮುಲಾನ ಅಪ್ಲಿಕೇಬಲ್ ಮಾಡಬೇಕಾಗುತ್ತೆ. ಸೊ ಗ್ರಾಸ್ ಕ್ಯಾಪಿಟಲ್ ಗೇನ್, ನೀವೇನು ಒಂದು ಕ್ಯಾಲ್ಕುಲೇಷನ್ಸ್ ಮಾಡ್ತೀರಾ ಕ್ಯಾಪಿಟಲ್ ಗೇನ್ ಅಲ್ಲಿ, ಅದು ಮತ್ತು ನೆಟ್ ಸೇಲ್ ಕನ್ಸಿಡರೇಷನ್ ಕ್ಯಾಲ್ಕುಲೇಷನ್ಸ್ ಮಾಡಬೇಕಾದ್ರೆ ನಿಮಗೆ ಸಿಗುತ್ತೆ ಏನು, ಕ್ಯಾಪಿಟಲ್ ಗೇನ್ ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ. ಸೊ ಗ್ರಾಸ್ ಸೇಲ್ ಕನ್ಸಿಡರೇಷನ್ ಮೈನಸ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಆದ್ಮೇಲೆ ನಿಮಗೆ ನೆಟ್ ಸೇಲ್ ಕನ್ಸಿಡರೇಷನ್ ಅಂತ ಸಿಗುತ್ತೆ. ಅದನ್ನ ನೀವು ಗ್ರಾಸ್ ಸೇಲ್ ಕನ್ಸಿಡರೇಷನ್ ಡಿವೈಡೆಡ್ ಬೈ ನೆಟ್ ಸೇಲ್ ಕನ್ಸಿಡರೇಷನ್ ಇಂಟು ಕಾಸ್ಟ್ ಆಫ್ ನ್ಯೂ ಹೌಸ್ ಏನಿರುತ್ತೆ, ಈ ಫಾರ್ಮುಲಾನ ಅಪ್ಲಿಕೇಬಲ್ ಮಾಡಿದ್ರೆ ಏನು ಅಮೌಂಟ್ ಬರುತ್ತೆ, ಸೊ ಅದನ್ನ ನೀವು ಎಕ್ಸಾಮ್ಷನ್ ಕೊಡ್ತಾರೆ. ಐ ಮೀನ್ ನಿಮಗೆ ತುಂಬಾ ಕಾಂಪ್ಲಿಕೇಟೆಡ್ ಎಕ್ಸ್ಪ್ಲೈನ್ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ನೋಡ್ಕೊಳ್ಳಿ ಏನಿದು ಕಾಸ್ಟ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಅಂದ್ರೆ ಏನು, ಹೌಸ್ ಇಸ್ ಮೋರ್ ದೆನ್ ನೆಟ್ ಸೇಲ್ ಕನ್ಸಿಡರೇಷನ್. ನಿಮಗೆ ಸಮ್ ಮಾಡಬೇಕಾದ್ರೆ ಇದು ಹೆಲ್ಪ್ಫುಲ್ ಆಗುತ್ತೆ. ಸೊ ಇದನ್ನ ಅರ್ಥ ಮಾಡ್ಕೊಂಡಿರಿ. ಸೊ ಇದು ಮಾಡ್ತಿರೋರಿಗೆ ಈಸಿಯಾಗಿ ಅರ್ಥ ಆಗುತ್ತೆ. ಏನು ಫಸ್ಟ್ ನೀವು ಈ ಸೆಕ್ಷನ್ಸ್ಗಳನ್ನು ಓದೋಕ್ಕಿಂತ ಮುಂಚೆ ನೀವು ಕಾಂಪಿಟೇಷನ್ ಆಫ್ ಕ್ಯಾಪಿಟಲ್ ಗೇನ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ನೋಟ್ ಮಾಡೋಣ. ಇಫ್ ದ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಅಂದ್ರೆ ಯಾವುದೋ ಒಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಗಳನ್ನ ಸೇಲ್ ಮಾಡಿ ನೀವು ಒಂದು ಹೊಸ ರೆಸಿಡೆನ್ಷಿಯಲ್ ಹೌಸ್ ನ ಪರ್ಚೇಸ್ ಮಾಡ್ತಾ ಇದ್ದೀರಾ, ಪರ್ಚೇಸ್ ಮಾಡಿ ಪರ್ಚೇಸ್ ಮಾಡಿದ ದಿನದಿಂದ 3 ವರ್ಷದ ಒಳಗೆ ನೀವೇನಾದರೂ ಅದನ್ನ ಸೆಲ್ ಮಾಡಿದ್ರೆ ನಿಮ್ಮ ಎಕ್ಸೆಂಪ್ಟೆಡ್ ಅಮೌಂಟ್ ಆಫ್ ಕ್ಯಾಪಿಟಲ್ ಗೇನ್ ಬಿಕಮ್ಸ್ ಚಾರ್ಜಬಲ್ ಟು ಟ್ಯಾಕ್ಸ್ ಆಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿ ಅದು ಚಾರ್ಜಬಲ್ ಆಗುತ್ತೆ. ಅದಕ್ಕೋಸ್ಕರ ನೀವೇನ್ ಮಾಡಬಾರ್ದು, ನೀವು ಹೊಸ ಪರ್ಚೇಸ್ ಮಾಡಿರ್ತಕ್ಕಂಥ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ನ 3 ವರ್ಷದ ಒಳಗೆ ಸೇಲ್ ಮಾಡಬಾರ್ದು. ಸೇಲ್ ಮಾಡ್ತು ಅಂತಂದ್ರೆ ಅದು ಚಾರ್ಜಬಲ್ ಫಾರ್ ಟ್ಯಾಕ್ಸ್ ಆಗುತ್ತೆ. ಸೊ ಅದನ್ನ ನೀವು ಚೆನ್ನಾಗಿ ತಿಳ್ಕೊಂಡಿರಬೇಕು. ಟ್ಯಾಕ್ಸ್ ಆದಾಗ ನೀವು ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಹೆಲ್ಪ್ಫುಲ್ ಆಗುತ್ತೆ. ನೀವು ಮೈನಸ್ ಮಾಡಿ ಮತ್ತೆ ಚಾರ್ಜಬಲ್ ಫಾರ್ ಟ್ಯಾಕ್ಸಬಲ್ ಮಾಡುವಂತದ್ದಾಗಿ.